ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ತುಂಬ ವಿಶೇಷವಾದ ಲಾಗ್ ನೋಡ್ರಿ. ಇದು ಏನಪ್ಪ ಅಂತಂದ್ರೆ ಇವತ್ತು ಒಂದು ಕಡೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಂಬ ಖುಷಿಯಿಂದ, ಅಂದರೆ ಒಂದು ಹರಕೆ ಇತ್ತು, ತುಂಬ ವರ್ಷದ ಹಿಂದೆ ಬೇಡ್ಕೊಂಡಿರುವಂಥ ಹರಕೆ. ಹರಕೆ ತೀರಿಸೋದಕ್ಕೆ ಹೋಗ್ಬೇಕಂತ 2 ಸಾರಿನೂ ಹೋಗಬೇಕು ಅಂತ ಪ್ರಯತ್ನ ಪಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಕೌದಿ ಎಲ್ಲ ತೊಳೆದು ಹಾಕ್ಕೊಂಡು ರೆಡಿ ಆಗೋದಕ್ಕೆ ಆಮೇಲೆ ಏನಾದರೂ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ತಿತ್ತು. ಹೋಗಬೇಕು ಅಂತ ನಾವು ರೆಡಿ ಆಗೋದಕ್ಕೆ ಏನಾದರೂ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗಿಬಿಡ್ತಿತ್ತು ಹೋಗೋದನ್ನ. ಹೀಗಾಗಿ ಹೋಗೋದಾಗಿದ್ದಿಲ್ಲ, 2 ಸಾರಿನೂ ಹೋಗೋದಾಗಿದ್ದಿಲ್ಲ. ಈ ಸಾರಿ ಏನಕ್ಕಾಗಲ್ದಕ್ಕೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ತಾಯಿ ನೀ ಕರೆಸ್ಕೊರವ ಅಂತೇಕೆ ಆ ತಾಯಿ ಮ್ಯಾಗನು ಭಾರ ಹಾಕಿ ಕುಂತಿದ್ದೆ. ಅದಕ್ಕೆ ಟೈಮ್ನು ಕೂಡಿ ಬಂದಿತ್ತು ಅನಿಸುತ್ತೆ. ಹೀಗಾಗಿ ಹೊರಟಿದ್ದೆ ನೋಡ್ರಿ. ಎಲ್ಲ ರೆಡಿ ಆಗೈತಿ, ಬುತ್ತಿ ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡಿವಿ. ಮಕ್ಕಳಿಗೆ ಪೂಜೆ ಮಾಡ್ರಪ್ಪ ಬ್ಯಾಗ್ಗಳಿಗೆ ಅಂತೇಕೆ ಅಂದೆ. ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೊಂಟಾಗ ನೋಡ್ರಿ, ನಾವು ಬ್ಯಾಗ್ ತೊಗೊಂಡು ಹೋಗ್ತೀವಲ್ಲ, ಆ ಬ್ಯಾಗ್ಗಳಿಗೆ ಬುತ್ತಿ ಇರುವಂಥ ಬ್ಯಾಗು, ಆಮೇಲೆ ಬಟ್ಟೆ ಇರುವಂಥ ಬ್ಯಾಗು, ಇವತ್ತು ಕುಂಕುಮ ಹಚ್ಚೋದು ಅದು ನಮ್ಮ ಸಂಪ್ರದಾಯ ನೋಡ್ರಿ. ಆಮೇಲೆ ಹೋಗ್ತಾನೆ ಒಂದಿಷ್ಟು ಫೋಟೋ ತಗೊಂಡ್ವಿ, ಸೆಲ್ಫಿ ತೊಗೊಂಡ್ವಿ. ಒಂಥರ ಖುಷಿಯಿಂದ ಹೊಂಟಿದೆ ನೋಡ್ರಿ. ಅಂತೂ ಟೈಮ್ ಕೂಡಿ ಬಂತಪ್ಪ ಅಂತ ಹೇಳಿಬಿಟ್ಟು ಇವಾಗ ನೋಡ್ರಿ ಮಗ ಬಾಗಿಲು ಹಾಕ್ತಾಯಿದ್ದಾನೆ. ಇನ್ನೂ ಒಂದು ಹೇಳ್ತೀನಿ, ಇದು ಒಂದು ನಿಮ್ಗೆ ಒಂದು ಉಪಯುಕ್ತವಾದ ಮಾಹಿತಿ ಅಂತ ತಿಳ್ಕೊರಿ. ಏನಪ್ಪ ಅಂದ್ರೆ ಮನೆ ಸೊಸೆ ಆಗಿರಲಿ, ಮಗಳಾಗಿರಲಿ, ನಾವು ಎಲ್ಲಾದರೂ ಹೊಂಟಾಗ ಒಂದು ಏನೇ ಕಾರಣಕ್ಕೆ ಹೋಗಲಿ, ಒಂದು ಯಾವುದಕ್ಕೆ ಹೋಗಬೇಕಾದ್ರೆ ಮನೆ ಕೀಲಿ ನಾವು ಹಾಕಬಾರ್ದು. ಹೆಣ್ಮಕ್ಳಾದ್ರೆ ಮನೆ ಕೀಲಿ ಒಟ್ಟು ಹಾಕಕ್ಕೆ ಹೋಗ್ಬಾರ್ದು. ಇವಾಗ ಮಕ್ಳಿದ್ರೆ ಮಕ್ಳಿಗೆ ಹಾಕಕ್ಕೆ ಹಚ್ತೀನಿ, ಇಲ್ಲಾಂದ್ರೆ ಯಜಮಾನ್ರು ಹಾಕಿರ್ತಾರೆ. ನನಗಂತೂ ಒಟ್ಟಾಗಿ ಮನೆ ಬೀಗ ಹಾಕೋದಕ್ಕೆ ಬಿಡೋದೇ ಇಲ್ಲ ಅವರು. ಅದು ಏನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಮನೆ ಹೆಣ್ಮಕ್ಳು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಬೀಗ ಹಾಕ್ಕೊಂಡು ಹೋಗಬಾರ್ದು ಅನ್ನೋದು. ಮನೆ ಸೊಸೆನೇ ಆಗಿರಲಿ, ಮಗಳೇ ಆಗಿರಲಿ, ಹೆಣ್ಮಕ್ಳು ಯಾವಾಗಲೂ ಮನೆ ಕೀಲಿ ಹಾಕಬಾರ್ದು ಅನ್ನೋದು ನಮ್ಮ ಸಂಪ್ರದಾಯ ಐತೆ ನೋಡಿರಿ. ಅದು ನಮ್ಮ ಮನೆಯಲ್ಲಿ ನೋಡಿ. ಈಗ ಚಾಮನಾಳದವರೆಗೂ ಯಜಮಾನ್ರು ಕಾರಲ್ಲಿ ಬಿಡ್ತಾರೆ. ಯಜಮಾನ್ರು ಬರೋದಿಲ್ಲ, ಅವ್ರ ಡ್ಯೂಟಿ ಇದ್ದ ಕಾರಣ. ಆಮೇಲೆ ಅತ್ತಿ ಊರಿಗೆ ಹೋಗಿದ್ರೆ ಮನೆ ಮುಂದೆ ಒಬ್ಬರು ಇರಬೇಕಾಗಿತ್ತು. ಹೀಗಾಗಿ ಯಜಮಾನ್ರು ಇಲ್ಲೇ ಮನೆ ಮುಂದೆ ಇರ್ತಾರೆ. ನಾನು, ಮಕ್ಕಳು, ಆಮೇಲೆ ಊರ ಕಡೆಯಿಂದ ತಂಗಿ ಮಕ್ಕಳು, ಆಮೇಲೆ ತಮ್ಮ ಡ್ಯೂಟಿ ಮೇಲೆ ಆಂಧ್ರ ಇದ್ದಾನೆ, ಅವನು ಕೂಡ ಕರೆಸ್ಕೊಂಡೆ ಅಲ್ಲಿಗೆ. ನಾವಿಷ್ಟೇ ಹೋದರೆ ಏನು ಚೆಂದ ಇರುತ್ತೆ, ಯಾರಾದರೂ ಒಬ್ರು ಗಂಡು ಮಕ್ಕಳು ಇರಲೇಬೇಕು ಅಂತ ಹೇಳಿಬಿಟ್ಟು ಶಿವಗೆ ಬಾಂದ್ವಿ. ಶಿವ ಒಂದು ಕೆಲಸದ ಮೇಲೆ ಇದ್ದಾನೆ, ಅವನು ಕೂಡ ಬರೋದಾಗಲ್ಲ ಅಂತಂದು. ಹಾಗಾಗಿ ಅಲ್ಲಿ ಆಂಧ್ರದಲ್ಲಿರುವಂಥ ತಮ್ಮನ್ನು, ಡ್ಯೂಟಿ ಮೇಲೆ ಆಂಧ್ರದಲ್ಲಿರುವಂಥ ತಮ್ಮನ್ನು ಕರೆಸ್ಕೊಂಡೆ ನೋಡಿರಿ ನಾನು. ಅದು ಆ ತಾಯಿ ಆಶೀರ್ವಾದ ಅವನಿಗೂ ಬೇಕು, ಅವನಿಗೆ ಸಿಗಬೇಕಾಗಿತ್ತು. ಅದು ಆ ತಾಯಿ ಅಪ್ಪಣೆ ಇತ್ತು ಅನಿಸುತ್ತೆ ಅವನು ಬರೋದಕ್ಕೆ. ಹಾಗಾಗಿ ಬಂದೇವೆ ನೋಡಿರಿ. ತಮ್ಮನೂ ಬಂದಿದ್ದ, ಎಲ್ಲರೂ ಸಿಂದಗಿಯಲ್ಲಿ ಸೇರ್ತೀವಿ ಇವಾಗ ನೋಡಿರಿ. ಸಿಂದಗಿ ಬಂದೆ, ಸಿಂದಗಿ ತಂಗಿಗೆ ಬಂದು ಕುಂತಿದ್ಲು ನಾನು ಬರೋದ್ರಾಗ ನೋಡಿ. ಅಪ್ಪ ಅವ್ರನ್ನ ಬಿಡೋದಕ್ಕಂತೆ ಬಂದಿದ್ದರು ನೋಡಿರಿ. ಎಲ್ರಿಗೂ ಕಲ್ಲಂಗಡಿ ಕೊಡಿಸಿದ್ರು. ನನ್ನ ಮಕ್ಕಳು ಇದ್ರು, ದೊಡ್ಡಮ್ಮ ನೀತಿ ನಾನು ತಿನ್ನಿಸ್ತೀನಿ ಅಂತ ಅನ್ನಕತ್ತಿದ್ರು. ಹೀಗಾಗಿ ಯಾರು ಕೊಟ್ಟಿದ್ದೆ ಹಾಕಿಲ್ಲ, ಅದಕ್ಕೆ ನಿಂತ್ಬಿಟ್ಟಿದ್ವಿ. ಮತ್ತೆ ಅಲ್ಲಿ ಕುಂದ್ರಲ್ಲ ಜಾಸ್ತಿ ಅವಾಗ ಕುಂತೆ ಮತ್ತೆ ಬಂದ್ವಿ. ಅಷ್ಟು ಗದ್ಲಿತ್ತಲ್ಲ ಬಸ್ ಭಾಳ. ಟಕ್ಕಳು ಮಾಡ್ಬಾರ್ದು, ತಲೆ ಬಾರಿಸ್ಬಾರ್ದು. ಪಡೆಯದೆ ಓಕೆ ಸ್ನೇಹಿತರೆ, ಇವಾಗ ಬಿಜಾಪುರಕ್ಕೆ ಬಂದೇವೆ ನೋಡ್ರಿ. ಜಸ್ಟ್ ನಾವು ಬಂದಿಳೋದಕ್ಕೆ ತಮ್ಮನೂ ಬಂದ ನೋಡ್ರಿ. ಹೆಂಗೆ ಎಲ್ಲರೂ ಒಂದೇ ಕಡೆ ಸೇರ್ಬೇಕನ್ನೋದು. ಶಿವು ಬಿಜಾಪುರಕ್ಕೆ ಇದು ಸಿಂದಗಿ ಬಂದಿಳೋದು, ಸಿಂದಗಿಯಿಂದ ಇದಕ್ಕೆ ಬಿಜಾಪುರ ಬಂದಿರೋದು, ಬಿಜಾಪುರದಿಂದ ಟ್ರೈನಿಗೆ ಬೆಂಗಳೂರಿಗೆ ಹೊಂಟಿದ್ದ ಅನ್ನೋ ತನ್ನ ಕೆಲಸದ ಮೇಲೆ. ಹೀಗಾಗಿ ನೋಡ್ರಿ ಎಲ್ಲರೂ ಅಲ್ಲೇ ಸೇರಿದೆವು. ಅಷ್ಟಾದರೂ ನಾನು ಬಾರ್ಲೆಪ್ಪ ಈ ಕಡೆ ಹೋಗೋಣ ಬಾರ್ಲೆ ಅಂದೆ ನಾನು ಶಿವಗೆ. ಇಲ್ಲಕ್ಕ ನೀವು ಹೋಗಿ ಬರ್ರಿ ಅಂತೇಕೆ ಅಂದಾಗ, ಹೋಗೋ ನಿನ್ಗೆ ಆ ತಾಯಿಯ ದರ್ಶನ ಮಾಡೋದು ಇದನ್ನೇ ಇಲ್ಲ ನಿನ್ಗೆ ಅಂತ ಹೇಳಿದೆ. ಬೈದೆ ಅವನಿಗೆ.
ಆಮೇಲೆ ನೋಡಿ ತಮ್ಮ ನಾವು ಜಸ್ಟ್ ಬಂದು ಅಲ್ಲಿ ಇಳೋದಕ್ಕೆ ತಮ್ಮ ಕೂಡ ಬಂದು ಇಳ್ದ. ಅವ್ನು ನೋಡಿರಿ ನಾನು ಅಲ್ಲಿಂದ ಬಾರಪ್ಪ ಅಂತ ಕರೆಸ್ಕೊಂಡಿದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ನನ್ನ ತಮ್ಮಂದಿರು ನಾನು ಏನು ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಓಕೆ ಅಕ್ಕ ಅನ್ನೋದಕ್ಕೆ ರೆಡಿ ಅದಾರೆ. ನಮಗೋಸ್ಕರ ಅವ್ರು ಏನಾದರೂ ಮಾಡೋದಕ್ಕೆ ರೆಡಿ ಅದಾರೆ. ಇದು ಒಂದು ನನ್ನ ಭಾಗ್ಯ ಅಂತ ಹೇಳ್ತೀನಿ ರೀ, ನಾನು ಮಾಡಿರೋ ಪುಣ್ಯ ಅಂತ ಹೇಳ್ತೀನಿ. ನನಗಿಂತ ತವ್ರ ಮನೆ ಸಿಗೋದಕ್ಕೆ ಭಾಳ ಪುಣ್ಯ ಮಾಡಿದ್ದೀನಿ ನಾನು. ಪ್ರತಿಯೊಬ್ಬರು ಆ ತಮ್ಮಂದಿರ ಅಂತಲ್ಲ, ಅಪ್ಪ ಕೂಡ ಅಷ್ಟೇ ತಮ್ಮಂದಿರುವಾಗಿ ಒಟ್ಟು ನಮ್ಮನ್ನಂದ್ರೆ ಅಷ್ಟು ಕೇರ್ ಮಾಡ್ತಾರೆ. ಅದ್ರಲ್ಲಿ ದೊಡ್ಡ ತಮ್ಮ ಇನ್ನಷ್ಟು ಚಿಕ್ಕವನಷ್ಟು ಹೇಳಬೇಡ್ರಿ. ಇವನು ದೊಡ್ಡವನಂತೂ ಫುಲ್ಲು ಕೇರ್ ಮಾಡ್ತಾನೆ ನಮ್ಮನ್ನು. ನೋಡ್ರಿ ಇದಕ್ಕೆ ಹೊಂಟೆವು ಗುಡ್ಡಾಪುರಕ್ಕೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರೋಡು ಭಾಳ ಹೊಲಸಿತ್ತು ರೀ. ಅಂದ್ರೆ ರೋಡ್ ಒಟ್ಟು ಸರಿ ಇದ್ದಿಲ್ಲ, ಸಿಕ್ಕಾಪಟ್ಟೆ ಖರಾಬಿತ್ತು ರೋಡು. ಹಿಂಗಾಗಿ ಇವಾಗೇನು ಬಸ್ ಅಷ್ಟೊಂದು ಗದ್ದಲ ಐತಿದ್ದಿಲ್ಲ. ಫುಲ್ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಸೀಟಿಗೆ ಕುಂತ್ಕೊಂಡು ಹೊಂಟಿದ್ದೀವಿ ನೋಡಿರಿ. ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾ ಎಂಜಾಯ್ ಮಾಡ್ತಾ. ಅದರಲ್ಲಿ ನನ್ನ ದೊಡ್ಡ ತಮ್ಮ ಇದ್ನಂದ್ರೆ ಸಿಕ್ಕಾಪಟ್ಟೆ ಮಾತು ಹೇಳ್ತೀವಿ. ಅಂದ್ರೆ ನಾವು ದೊಡ್ಡ ತಮ್ಮನ ಜೊತೆ ಯಾವಾಗಲೂ ಸ್ವಲ್ಪ ಸೀರಿಯಸ್ ಆದ ಮಾತು ಹೇಳ್ತಿರ್ತೀವಿ. ಯಾಕಂದ್ರೆ ಅವನಿಗೆ ಸ್ವಲ್ಪ ಎಲ್ಲನೂ ಅನುಭವ ಐತೆ ಅವನಿಗೆ. ಯಾಕಂದ್ರೆ ಜವಾಬ್ದಾರಿ ಅನ್ನೋದು ಏನಂತ ಅವ್ನಿಗೆ ಗೊತ್ತು. ಆದ್ರೆ ಶಿವ್ಗೆ ಹಾಗಿಲ್ಲ, ಯಾವಾಗಲೂ ಕಾಮಿಡಿ ಮಾಡ್ಕೊತಿರ್ತಾನೆ. ಇನ್ನೂ ಅವನಿಗೆ ಜವಾಬ್ದಾರಿ ಏನು ಅನ್ನೋದು ಗೊತ್ತಿಲ್ಲ ಶಿವ್ಗೆ. ಹೀಗಾಗಿ ತಮ್ಮ ಇದ್ನಂದ್ರೆ ನಾವು ಏನೇ ಅಲ್ಲಿ ನಮ್ಮ ಪರ್ಸನಲ್ ವಿಷಯಗಳು ಏನಿದ್ರು ಎಲ್ಲ ತಮ್ಮನ ಜೊತೆ ಶೇರ್ ಮಾಡ್ಕೊತೀನಿ. ಅವನು ಏನೇ ಇದ್ರೂ ಹಿಂಗೈತಕ್ಕ ಹಿಂಗಿಲ್ಲಕ್ಕ ಯಾವುದು ಮುಚ್ಚು ಮರೆ ಇಲ್ಲ ಸ್ನೇಹಿತರೆ. ಹಂಗದೀವಿ ನಾವು ಕೊನೆಯವರೆಗೂ ಹಿಂಗೆ ಇರಬೇಕಪ್ಪ ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಾನು. ನಾವೇ ರೊಕ್ಕ ಕೊಟ್ಟು ನಾವೇ ಮನೆ ಕಟ್ಸಿವತ್ತ. ಒಂದು ಟ್ರಿಪ್ಪಿಗೆ ಹೋಗಕ್ಕೆ ಇಸ್ತಾರೆ. ಬಸ್ ಖಾಲಿ ಆಗಿತ್ತು. ದೊಡ್ಡಮ್ಮ ಕಟ್ ಮಾಡಿ. ಬನ್ನಿ ಸ್ನೇಹಿತರೆ, ಅಂತೂ ಇಂತೂ ನಾವು ಗುಡ್ಡಾಪುರ ದಾನಮ್ಮ ದೇವಿ ಟೆಂಪಲ್ ಹತ್ರ ಬಂದ್ವಿ. ಇವಾಗ ದಾನಮ್ಮ ದೇವಿ ಗುಡಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ರಿ ತಾಯಿ ಮಗ ಭಾರಿ ಕೈ ಹಿಡ್ಕೊಂಡು ಅವ್ರ ಮಮ್ಮಿಗೆ ಒಟ್ಟ ಕೈ ಎಲ್ಲಿ ಬಿಡೋಲಾಗೇನಂತೀನಿ. ನಾಚಿಕೆ ಆಗುತ್ತೆ ಅವನಿಗೆ ಹೆಣ್ಣು ಹುಡುಗಿದು. ಹಾಂ ನೋಡ್ರಿ ರೋಮಿಗೆ ಬಂದು ನೋಡ್ರಿ. ಯಾವ ಊರಂತ ನೀವೇ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ಕೇಸ್ ತಿಳಿಸ್ರಿ ನೀವೇ ಯಾವ ಊರು ಅಂತೇಳಿ. ಹೇಳಿನಿ ಸುಮ್ಮನೆ ನೋಡ್ರಿ ಯಾವ ಊರಿಗೆ ಬಂದೀವಿ ನೋಡ್ರಿ. ಸಾಲುತ್ತಿಲ್ಲವೇ ನೋಡ್ರಿ, ಗುಡ್ಡಾಪುರಕ್ಕೆ ಬಂದಿದ್ದೀವಿ ನೋಡ್ರಿ. ರೂಮ್ ಸಿಕ್ತು, ರೂಮಿಗೆ ಬಂದಿದ್ದೀವಿ. ಇಷ್ಟು ಜನ ಸೇರಿ ಬರ್ರಿ.
ರೂಮಿ ಬಂದೀವಿ ನೋಡ್ರಿ ರೂಮಿಗೆ. ನೋಡ್ರಿ ಚಟ್ಟಂಬಳಿ ಬಂದ ನೋಡ್ರಿ, ಚಟ್ಟಂಬಳಿ ಅಲ್ಲಿ ಎಲ್ಲಿ ಮುಕ್ಕೊಂಡು ಸ್ನೇಹಿತರೆ ರೂಮಿಗೆ ಬಂದ್ವಿ. ಈಗ ನೋಡ್ರಿ ಊಟಕ್ಕೆ ರೆಡಿ ಮಾಡಿ ಹಾಕ್ತಾರ. ನಾ ಪುಟ್ಟನಗಳ ಉಣ್ತೀನಿ ನೋಡ್ರಿ. ಬಾನ, ರೊಟ್ಟಿ, ಚಪಾತಿ, ಪುಂಡಿ ಪಲ್ಯ, ಅಕ್ಸಿಂಡಿ, ಶೇಂಗಾ ಹಿಂಡಿ, ತಾಟ, ಚೊಡ ಇಲ್ಲಿ ತಿನ್ನಕ್ತ ನೋಡ್ರಿ. ಚೊಡ ತಿನ್ನಕ್ತ ಚೊಡ. 25 ರೊಟ್ಟಿ ಮಾಡ್ಯಾಡ್ರಿ ನೇನಿ. ಅದು ಕೊಡಿ ತೋರಿಸ್ತೀನಿ ಬೇ. ನೋಡ್ರಿ ಈರುಳ್ಳಿ ಈರುಳ್ಳಿ ನನಗ ಚಕ್ಲಿ ಓಕೆ ಸ್ನೇಹಿತರೆ, ಇವಾಗ ಬಂದೇವು ನೋಡ್ರಿ. ಬಂದು ತಲುಪೀವಿ ನೋಡ್ರಿ. ಶೇಂಗಾ ಚಟ್ನಿ, ಆಮೇಲೆ ರೊಟ್ಟಿ, ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಬಂದಿನಿ, ಆಮೇಲೆ ಪುಂಡಿ ಪಲ್ಯ ನೋಡ್ರಿ. ತಂಗಿ ರೊಟ್ಟಿ ಮಾಡ್ಕೊಂಬಂದ, ಬಾನ ತೊಗೊಂಬಂದಳ, ನಾನು ಚಪಾತಿ, ಚೋಡ, ಪುಂಡಿ ಪಲ್ಯ ತೊಗೊಂಬಂದಿನಿ. ಕುಂತ್ಕೊಂಡು ಈಗ ಊಟ ಮಾಡ್ತೀವಿ. ಈಗ ಊಟ ಮಾಡಿರಿ, ಆಮೇಲೆ ತಿನ್ನೋದಿರ್ತದೆ ತಿನ್ನಕತ್ತ. ಈಗ ಊಟ ಮಾಡಿರಿ, ಮೊದಲು ಉಣ್ಣ ಹೊತ್ತಿನಾಗ ಊಟ ಮಾಡಿರಿ. ಕುಂದ್ರಿ. ಬಾನ, ಚೋಡ, ರೊಟ್ಟಿ, ಚಪಾತಿ, ಪುಂಡಿ ಪಲ್ಯ, ಈರುಳ್ಳಿ, ಖಾರದ ಹಿಂಡಿ ಅಲ್ಲ, ಶೇಂಗಾ ಹಿಂಡಿ, ಶೇಂಗಾ ಎಳ್ಳು ಎರಡು ಮಿಕ್ಸ್ ಮಾಡಿರುವಂಥ ಹಿಂಡಿ. ಓಕೆ ಸ್ನೇಹಿತರೆ, ಬಂದೇವು ನೋಡ್ರಿ. ಫುಲ್ ಇದೆಲ್ಲ ನೋವಾಕತ್ತೈತಿ. ಹಿಂದೆ ಹೆಡಕು ತಲೆ. ಬಸ್ನೊಳಗೆ ಜರ್ನಿ ಮಾಡೋದಂದ್ರೆ ಸುಮ್ಮನಲ್ಲ, ದೂರ ಆಗುತ್ತೆ ರೀ. ನಮ್ಮೂರಿಂದನೂ ದೂರ ಆಗುತ್ತೆ. ಅದ್ರಾಗ ರೋಡ್ ಸರಿ ಇಲ್ಲ. ಯಪ್ಪ ಏನು ಕೇಳ್ತೀರಿ, ರೋಡು ಬಿಜಾಪುರದಿಂದ ಗುಡ್ಡಾಪುರಕ್ಕೆ ರೋಡೇ ಸರಿ ಇಲ್ಲ. ಒಟ್ಟು ದಡಕ್ಕೆ ದುಡಕ್ಕೆ 3 ತಾಸಿಗೆ ತಂದು ಹಚ್ಚಿದಾವ ಇಲ್ಲಿ. ಯಾವುದಿಲ್ಲ ಬಿಜಾಪುರದಿಂದ ಎಷ್ಟು ಊಟ ಮಾಡ್ತೀವಿ. ಸ್ವಲ್ಪ ಊಟ ಮಾಡಿಕೊಂಡು ಹೋಗ್ತೀವಿ ದೇವಸ್ಥಾನದ ಹತ್ರ ಸುತ್ತಾಡಕ್ಕೆ. ಸ್ನೇಹಿತರೆ, ನಮ್ಮ ದೊಡ್ಡಮ್ಮ ಅದ್ರಲ್ಲಿ ಎಲ್ಲರಿಗೂ ಹಚ್ಕೊಡಾಕ್ತಾಳ್ರಿ. ಇಲ್ಲೊಂದು ಚಪಾತಿ ಹಾಕೊಡಾಕ್ತಾಳ್ರಿ. ಮನ್ಸಿಗೊಂದು ಚಪಾತಿ ಅಲ್ಲ ಎಷ್ಟು ಉಳಿದ್ರು ಬೇಡ ತುಂಬ ಪುಳಿ ಬೇರೆ. ನೀವು ಎರಡೆರಡು ಇಬ್ಬರು ಒಂದೇ ಗಂಗಳ ಪುಂಡಿ ಪಲ್ಯ ಹಚ್ಚಾಕ್ತಾರೆ ನೋಡ್ರಿ ನಮ್ಮ ದೊಡ್ಡಮ್ಮವರು. ಯಾರು ಬೇಡ ಅಂತ ಇದಕ್ಕೆ ಮೇಡಮ್ ಇದಕ್ಕೆ ಹೆಚ್ಚಿಲ್ಲಲ್ಲ. ಯಾಕೆ ತಡಮ್ಮ, ನಾ ಇದ್ರಲ್ಲಿ ಪುಟ್ಟನ ಗಂಗಳ ಹೋಗ್ತೀನಿ. ಗುಣದ್ದು ಅಭರಣ ಗಂಗಾ ಪಿಕ್ಸ ನೋಡಿ ಸ್ನೇಹಿತರೆ. ಚಪಾತಿ ಚಪಾತಿ ಪುಂಡಿ ಪಲ್ಯ ಏನು ತಿಳ್ಕೊಂಡು ಬೇಕಾದ ನೀನೇ ಮೆತ್ತ ಮಾಡಿದ ಏನು ತಿಳ್ಕೊಂಡು ಹೇಳ ಬರೀ ಊಟ ಮಾಡಿ ರೊಟ್ಟಿ ಪುಂಡಿ ಪಲ್ಯ ಅಲ್ಲಿ ಹಚ್ಚಿಟ್ಟಿದ್ದೇನು ಹಂಗೆ ಹಚ್ಚಿದನು ನಿನ್ನ ಗಂಡಗ ಹಚ್ಚಿದ್ದು ಫೋಟೋ ತೆಗೆಸ್ಕೊಳ್ಳಲ್ಲ. ಕರ್ರಿ ಒಂದು ಫೋಟೋ ಕ್ಲಿಕ್ ಮಾಡು. ಬರ್ರಿ ಎಲ್ಲರೂ ಊಟ ಮಾಡೋಣ. ಊಟ ಮಾಡಕ್ಕೆ ನೋಡ್ರಿ. ರೊಟ್ಟಿ, ಚಪಾತಿ, ಬಾಣ, ಶೇಂಗಾ ಹಿಂಡಿ, ಉಳ್ಳಾಗಡ್ಡಿ, ಪುಂಡಿ ಪಲ್ಯ.
ಓಕೆ ಸ್ನೇಹಿತರೆ, ಎಲ್ಲರೂ ಊಟ ಮಾಡಿಕೊಂಡು ಆಚೆ ಹೋದ್ವಿ. 6 ಗಂಟೆ ಮೇಲೇ ಆಗಿತ್ತು ಟೈಮು. ಆದರೂ ತಾಯಿ ಪೂಜಾ ದರ್ಶನ ಸಿಕ್ತು ನಮಗೆ. ಮುಪ್ಪಾನ್ ಮುದುಕಿ ಆಗಿದ್ಲು ನೋಡ್ರಿ. ರಾತ್ರಿ ಪೂಜೆ ಅಂದರೆ ಸಂಜೆ ಪೂಜೆ ಪೂರ್ತಿ ಮುಪ್ಪಾನ್ ಮುದುಕಿ ತುಂಬ ಹೊಚ್ಕೊಂಡು ಕೈಯಾಗ ಬೆತ್ತ ಹಿಡ್ಕೊಂಡು ಕುಂತ್ಬಿಟ್ಟಿದ್ಲು. ಅದನ್ನು ಆ ಮೂರ್ತಿ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಇದಾಯಿತು. ನೋಡಿ ಸ್ನೇಹಿತರೆ, ಖುಷಿಯಿಂದ ದರ್ಶನ ಆಯ್ತು. 2 ರೂಮು, 4 ನಂಬರು, 5 ನಂಬರು ರೂಮು ದೇವರಿಗೆ ಹೊಂಟೀವಿ ಸ್ನೇಹಿತರೆ. ನೋಡಿ ಎಲ್ಲರೂ ದೇವರಿಗೆ ಹೊಂಟೀವಿ ಸ್ನೇಹಿತರೆ. ಎಲ್ಲರಿಗೂ ದೇವರಿಗೆ ಹೊಂಟಾನು ಬರ್ರಿ. ಓಕೆ ಸ್ನೇಹಿತರೆ, ದರ್ಶನ ಎಲ್ಲ ಆಯಿತು. ಅಮ್ಮನ ದರ್ಶನ ಭಾಳ ಚಂದ ಆಯಿತು. ಭಾಳ ಇದರಿಂದ ನಾವು ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಭಾಳ ಚಂದ ಆಯ್ತು ಅಮ್ಮನ ದರ್ಶನ. ಮಂಗಳಾರತಿ ಅದೆಲ್ಲ ಮಾಡಿದ್ರು, ತೊಗೊಂಡ್ವಿ. ಆಮೇಲೆ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಾಕ್ತಾಯಿದ್ವಿ. ನಾನು ಬಂದುಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಒಂದು 12-13 ವರ್ಷ ಆಯ್ತೇನೋ. ಅವಾಗ ನೋಡೋದಕ್ಕೂ ನಾವು ಈಗ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಆಮೇಲೆ ನಮ್ಮ ತಂಗಿ ಫುಲ್ಲು ಚಿಕ್ಕವಳಿದ್ಲು, ಒಂದು 8-10 ವರ್ಷನಕ್ಕಿದ್ಲು. ನಾನು ಅವಾಗ ನೋಡೋದಕ್ಕೆ ಮತ್ತೆ ವಾಪಸ್ ಆ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ. ನಾನು, ಅಮ್ಮ ಮತ್ತು ದೊಡ್ಡ ತಮ್ಮ ಒಂದು ಸಾರಿ ಹೋಗಿದ್ವಿ. ನನಗೆ ಕರ್ಕೊಂಡು ಹೋಗಿದ್ರು ನೋಡಿಲ್ಲ ಅಂದದಕ್ಕೆ. ಒಂದು 10-12 ವರ್ಷದ ಹಿಂದೆ ದೇವಸ್ಥಾನ ಅವಾಗೇ ಬೇರೆ ಇತ್ತು, ಇವಾಗೇ ಬೇರೆ ಐತಿ. ನಾನು ಹೇಳ್ತಾ ಇದ್ದೆ, ಅವಾಗ ಇದು ಇದ್ದಿದ್ದಿಲ್ಲ, ಇವಾಗ ಇಷ್ಟೆಲ್ಲ ಮತ್ತೆ ಇಂಪ್ರೂವ್ ಆಗೈತಿ, ಈ ಥರ ಆಗೈತಿ ಅಂತ ಹೇಳ್ತಾ ಇದ್ದೆ, ಕೈ ಮಾಡಿ ತೋರಿಸ್ತಾ ಇದ್ದೆ. ದೇವಸ್ಥಾನ ಪೂರ್ತಿ 1-2 ರೌಂಡ್ ಹಾಕಿದ್ವಿ. ಅಮ್ಮನ ದರ್ಶನ ಆದಮೇಲೆ ಒಂಥರ ಖುಷಿ ಅನ್ನಿಸ್ತು ನೋಡ್ರಿ. ಫುಲ್ಲು ಲೈಟಿಂಗ್ಸು. ಆಮೇಲೆ ಕ್ಯಾಮ್ರಾ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅದು ತಮ್ಮನ ಕೈಯಲ್ಲಿ ಕೊಟ್ಟಿದ್ದೆ ನಾನು, ಅವನೇ ವಿಡಿಯೋ ಮಾಡ್ತಾಯಿದ್ದ. ಅದೇನು ಬಾವಿ ಹತ್ತಿರ ಬಂದರು, ಅಲ್ಲಿ ನೋಡಿದರು. ಆಮೇಲೆ ವಿಸಿಲ್ ಹಾಕಿಬಿಟ್ರು ಜೋರಾಗಿ, ಕ್ಯಾಮ್ರಾ ಆಫ್ ಮಾಡಿರಿ ಅಂತ ಹೇಳಿಬಿಟ್ಟು. ಆಮೇಲೆ ಕ್ಯಾಮ್ರಾ ಆಫ್ ಮಾಡಿದರು. ಆಮೇಲೆ ಹೋಗಿ ಸ್ವಲ್ಪ ಚೂರು ಅಷ್ಟೇ ತೊಗೊಂಡ್ವಿ. ಅದು ಯಾರಾದರೂ ವಿಡಿಯೋ ಮಾಡ್ತಾರೆ ಅಂತ ಗೊತ್ತಾದರೆ ಅವರು ಸಿಕ್ಕಾಪಟ್ಟೆ ಎಲ್ಲ ಅಲ್ಲೇ ಸೆಕ್ಯೂರಿಟಿಗಳು ನಿಂತಿರ್ತಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ. ಅದಕ್ಕೆ ಎಲ್ಲರೂ ಜೋರಾಗಿ ವಿಸಿಲ್ ಹಾಕಿಬಿಡ್ತಾರೆ, ಕ್ಯಾಮ್ರಾ ಆಫ್ ಮಾಡಿರಿ ಮೊದಲು ಅಂತ ಹೇಳಿಬಿಟ್ಟು. ಹೀಗಾಗಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ವಿಡಿಯೋ ತೊಗೊಂಡೆ. ಆದರೂ ಬೆಳಗಿನ ದರ್ಶನ ಭಾಳ ಚೆಂದ ಆಯಿತು. ನಾನು ಉಡಿ ತುಂಬಬೇಕು ಅಂದ್ಕೊಂಡಿದ್ದೆ ದೇವಿಗೆ. ಸೀರೆ ತೊಗೊಂಡೆ. ಇವಾಗ ನೈಟ್ ಅವರಿಗೆಲ್ಲ ಅರ್ಚಕರಿಗೆ ಕೇಳಿದೆವು, ಇಲ್ಲ ನೀವು ಇವಾಗ ಸೀರೆ ಏನು ತರೋದೆಲ್ಲ ತಂದು ಇವಾಗ ಕೊಡ್ರಿ, ಬೆಳಗಿನ ಪೂಜೆಗೆ ನಾವು ಉಡಿಸ್ತೀವಿ ಅಂತ ಹೇಳಿದರು. ತಮ್ಮನ ಕರ್ಕೊಂಡು ಹೋಗಿ ಸೀರೆ ಅದು ತೊಗೊಂಬಂದ್ವಿ. ಆಮೇಲೆ ಹಿಟ್ಟು, ಬ್ಯಾಳೆ, ಬೆಲ್ಲ, ಎಣ್ಣೆ, ಕಾಯಿ ಎಲ್ಲನೂ ತಂದು ಕೊಟ್ವಿ. ನಾವು ಬೆಳಗ್ಗೆ ಉಡಿಸ್ತೀವಿ, ನೀವು ಬೆಳಗ್ಗೆ ಬರ್ರಿ ಅಂದರು. ಬೆಳಗಿನ ಜಾವ ಎಲ್ಲ ಪೂಜೆ ಅದು ಆಗಿತ್ತು. ನಾವು ಎಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಹೋಗಿ ಅಮ್ಮನಿಗೆ ಉಡಿ ತುಂಬಿದ್ವಿ. ಅದು ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಅಮ್ಮನಿಗೆ ನಾವು ಉಡಿ ತುಂಬಕ್ಕಂತ ನಾವು ಹೋಗಿದ್ವಿ. ಅಮ್ಮ ನಮಗೆ ಒಂದು ಆಶ್ಚರ್ಯಕರವಾದದ್ದು ಒಂದು ಉಡುಗೊರೆ ನಮಗೆ ಕೊಟ್ಟಳು. ಅಲ್ಲಿ ಆ ತಾಯಿ ಉಡುಗೊರೆ ನಾವು ಪಡ್ಕೊಂಡು ಬಂದ್ವಿ. ಏನನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ. ಇವಾಗ ಪೂಜೆ ನಡೆದೈತಿ. ಓಕೆ ಸ್ನೇಹಿತರೆ, ದೇವರ ದರ್ಶನ ಎಲ್ಲ ಮುಗೀತು. ಕುಂತೇವು ನೋಡ್ರಿ, ಎಲ್ಲ ದೇವಸ್ಥಾನ ಸುತ್ತಾಡ್ದೇವು, ಕುಂತೇವು. ಆಮೇಲೆ ಪ್ರಸಾದ ಟೈಮ್ ಆಯಿತು. 8 ಗಂಟೆ ಮೇಲೆ ಆಗಿತ್ತು ಪ್ರಸಾದ ತೊಂಬರೋದಕ್ಕಂಥೇಳಿ ಹೋದ್ವಿ. ಅನ್ನ ಪ್ರಸಾದ ಇದ್ದ ಕಡೆಗೆ ವೆಹಿಕಲ್ಸ್ ಇತ್ತು, ದೇವಸ್ಥಾನದಿಂದನೇ ವೆಹಿಕಲ್ ಐತೆ ಒಂದು ಕರ್ಕೊಂಡು ಹೋಗೋದು. ಆಮೇಲೆ ಅಲ್ಲಿ ಅನ್ನ ಪ್ರಸಾದ ಮಾಡೋ ಜಾಗದಲ್ಲಿ ಇಳಿಸಿ ಮತ್ತೆ ಹೊಳ್ಳಿ ಕರ್ಕೊಂಬರುತ್ತೆ. ಆ ವೆಹಿಕಲ್ ಇತ್ತು, ಅಲ್ಲಿಂದ ಹೋಗಿದ್ದೆವು ನೋಡಿ. ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನದಿಂದ. ಮೊದಲು ದೇವಸ್ಥಾನದ ಎದುರುಗಡೆ ಇತ್ತು, ಇವಾಗ ದೂರ ಮಾಡಿದ್ದಾರೆ. ದೂರ ಅಂದ್ರೇನು ನಮ್ಮಂಥವ್ರಿಗೆ, ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ, ಆಮೇಲೆ ವಯಸ್ಸಾದವ್ರಿಗೆ ದೂರ ಅನಿಸುತ್ತೆ. ಹೀಗಾಗಿ ವೆಹಿಕಲಲ್ಲಿ ಬಂದ್ವಿ. ಊಟ ಮಾಡಿಬಿಟ್ಟು ಮಕ್ಕಳೆಲ್ಲ ಇಷ್ಟು ಚಂದ ಆಟ ಆಡ್ತಾಯಿದ್ದಾರೆ ನೋಡಿರಿ. ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗೋದ್ರಾಗ 9 ಗಂಟೆ ಆಯಿತು. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ರೀ ಅವತ್ತೆಲ್ಲ. ಆಮೇಲೆ ಸುಸ್ತು ಬೇರೆ ಇತ್ತು ನನಗೆ, ಹೀಗಾಗಿ ಆಮೇಲೆ ಸಿಕ್ಕಾಪಟ್ಟೆ ತಲೆನೋವು ಶುರು ಆಗಿಬಿಡ್ತು. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಬೆಳಗ್ಗೆ ಆಗೋವರೆಗೂ ಎಚ್ಚರನೇ ಇಲ್ಲ. ಓಕೆ ಸ್ನೇಹಿತರೆ, ಇನ್ನೂ ಕಂಟಿನ್ಯೂ ಆಗುತ್ತೆ. ಬೆಳಗಿನ ಜಾವ ನಾವು ಉಡಿ ತುಂಬಿ ಆಮೇಲೆ ಆ ತಾಯಿ ನಮಗೇನು ಆಶೀರ್ವಾದ ಕೊಟ್ಟಳು, ಅದು ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ ಆ ಆಶೀರ್ವಾದ ಅಂತ ನಾನು ಅನ್ಕೊತೀನಿ ನೋಡಿರಿ. ಯಾಕಂದ್ರೆ ಒಂದು ಒಳ್ಳೆಯ ಆಶೀರ್ವಾದ ಸಿಕ್ತು ಅಮ್ಮನ ಕಡೆಯಿಂದ ನಮಗೆ. ಇನ್ನೂ ಮುಂದಿನ ವಿಡಿಯೋದಲ್ಲಿ ಇರುತ್ತೆ ನೋಡಿ, ಬೆಳಗಿನ ಜಾವದಲ್ಲಿ ಏನೇನು ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.